ನಮಸ್ತೆ ಎಲ್ಲರಿಗೂ. ಈಗ ಹಲಸಿನ ಹಣ್ಣಿನ ಸೀಸನ್ ಆಗಿರುವುದರಿಂದ ಹಲಸಿನ ಹಣ್ಣಿನಿಂದ ಟ್ರೆಡಿಷ್ನಲ್ ಆದ ಗಾರಿಗೆ ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ. ಸಂಜೆ ಟೀ ಟೈಮಿಗೆ ಈಸಿಯಾಗಿ ಮಾಡುವ ತಿಂಡಿಯಾಗಿದೆ. ಇದನ್ನು ಕೆಲವರು ಮುಳ್ಕ, ಗಾರಿಯ ಅಂತ ಹೇಳ್ತಾರೆ. ನಾವು ಇದನ್ನು ಗಾರಿಯ ಅಂತ ಹೇಳ್ತೇವೆ. ಗಾರಿಗೆ ಮಾಡುವ ವಿಧಾನವನ್ನು ನೋಡುವ ಬನ್ನಿ. 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೊಳೆದು ನೆನೆಸಿಟ್ಟಿದ್ದೇನೆ. ಒಂದು 2-3 ಗಂಟೆಯಷ್ಟು ನೆನೆಸಿಡಬೇಕು. ಅರ್ಧ ಹೋಳಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ. 50 ಗ್ರಾಮಷ್ಟು ಬೆಲ್ಲ ನಿಮಗೆ ಬೇಕಾದಷ್ಟು ತಗೊಳ್ಬೋದು. 1 ಕಪ್ ಆಗುವಷ್ಟು ಹಲಸಿನ ಹಣ್ಣು, ಕಾಯಿ ತುರಿ, ಬೆಲ್ಲ, ಹಲಸಿನ ಹಣ್ಣನ್ನು ಒಂದೊಂದಾಗಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಗ್ರೈಂಡ್ ಮಾಡಿ ತರುವ. ಇದಕ್ಕೆ ನೀವು ಏಲಕ್ಕಿಯನ್ನು ಸಹ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ. ಗ್ರೈಂಡ್ ಮಾಡುವಾಗ ನೀರನ್ನು ಹಾಕ್ತಾ ಇಲ್ಲ. ನೀರು ಹಾಕೋದರಿಂದ ಹಿಟ್ಟು ತೆಳುವಾಗ್ತದೆ. ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆದರೆ ಸ್ವಲ್ಪವೇ ನೀರನ್ನು ಆ್ಯಡ್ ಮಾಡಬೇಕು. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಹಿಟ್ಟು ರೆಡಿಯಾಗಿದೆ. ಒಮ್ಮೆಲೆ ಹಿಟ್ಟು ತೆಳುವಾದರೆ ರವೆ ಅಥವಾ ಅಕ್ಕಿ ಹಿಟ್ಟನ್ನು ನೀವು ಆ್ಯಡ್ ಮಾಡಬಹುದು. ಇಲ್ಲಿ ನಾನು ಕಟ್ಟಿಗೆ ಒಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗ್ತಾ ಬಂದಿದೆ. ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡುವ. ಚೆನ್ನಾಗಿ ಎಣ್ಣೆ ಕಾದಿದೆ. ಸಣ್ಣದಾಗಿ ಮಳಿಸ ಬರ್ತಾ ಉಂಟು. ಈಗ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕು. ಒಂದೊಂದಾಗಿ ನಾನು ಹಾಕ್ತಾ ಇದ್ದೇನೆ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದನ್ನು ತಿರುಗಿಸಬೇಕು. ಗಾರಿಗೆ ಫ್ರೈ ಆಗ್ತಾ ಬರುವಾಗ ಇದರ ಕಲರ್ ಚೇಂಜ್ ಆಗ್ತದೆ. ಆಗ ನಮಗೆ ಗೊತ್ತಾಗ್ತದೆ ಇದು ಫ್ರೈ ಆಗಿದೆ ಅಂತ, ಬೆಂದಿದೆ ಅಂತ ಗೊತ್ತಾಗ್ತದೆ. ಇದನ್ನು ನಾವೀಗ ತೆಗೆಯುವ. ಗಾರಿಗೆ ರೆಡಿ ಆಯಿತು. ಟೇಸ್ಟಿಯಾಗಿ ಸಹ ಬಂದಿದೆ. ದೊಡ್ಡವರಿಗೂ ಮಕ್ಕಳಿಗೂ ಇಷ್ಟವಾಗುವಂತಹ ರೆಸಿಪಿಯೇ ಇದು. ಈ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಎಂದು ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.